ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್, ನಟ ಶಿವರಾಜ್ ಕುಮಾರ್ ಹಾಗೂ ಮಧು ಬಂಗಾರಪ್ಪನವರು ಶಿವಮೊಗ್ಗದ ವಕೀಲರ ಸಂಘದಲ್ಲಿ ಮತಯಾಚನೆ ಮಾಡಿದ್ದಾರೆ. ಕೆಲವು ನಿಮ್ಮ ಪದಾಧಿಕಾರಿಗಳು ಎಲ್ಲ ನಮ್ಮ ತಂದೆಯವರ ಫೋಟೋವನ್ನು ಅನಾವರಣ ಮಾಡೋದಕ್ಕೆ ಈಗಲೂ ಕೂಡ ನೆನಪಿದೆ. ಯಾವುದೇ ಕಾರಣಕ್ಕೂ ನೀವು ಇಂಥ ನಿಮ್ಮ ಕುಟುಂಬದ ಮಾಡೋದಿಲ್ಲ ಅಂತ ಹೇಳಿ ಅಷ್ಟೊಂದು ಗೌರವವನ್ನು ಕೊಟ್ಟಿದ್ದೀನಿ. ಬರೀ ಒಂದು ಫೋಟೋ ಹಾಕಲಿಕ್ಕೂ ಕೂಡ ಇಲ್ಲ ಕುಟುಂಬದವ್ರು ಬರ್ಬೇಕಂತ ಹೇಳಿ ಅವಾಗ ನಾನು ಕೆಲವು ಮಾತನ್ನು ಕೊಟ್ಟಿದ್ದೆ, ಅದನ್ನು ನೆರವೇರಿಸಿದೆ. ನಾನು ಗೀತಾಕವರು ನಾವು ಎಲ್ಲ ಸೇರಿ ನೆರವೇರಿಸಿದ್ವಿ. ಚುನಾವಣೆ ಇರೋದ್ರಿಂದ ಅದನ್ನು ಹೆಚ್ಚು ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ. ನಾವು ಹೇಳೋದಿಷ್ಟೇ, ನಾವೇನಾದರೂ ಇವತ್ತು ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಕ್ಕಂಥ ಒಬ್ಬ ಶಾಸಕನಾಗಿ, ಒಬ್ಬ ಮಂತ್ರಿಯಾಗಿ ಭಾಳ ಹೆಮ್ಮೆ ಆಗ್ತದೆ. ನಮ್ಮ ತಂದೆಯವರು ಕೂಡ ಇಂಥ ಸ್ಥಾನದಲ್ಲಿದ್ದು ಅದೇ ಹಾದಿಯಲ್ಲಿ ಹೋಗ್ತಕ್ಕಂಥ ಪುಣ್ಯ ಭಾಗ್ಯ ಸಿಗ್ತಾ ಇದೆ. ಆ ಸಂದರ್ಭದಲ್ಲೂ ಮೋಸ್ಟ್ಲಿ ಅವರು ವಕೀಲರಾಗಿ ನಿಮ್ಮನ್ನು ಉದ್ದೇಶಿಸಿರ್ಬೋದು. ನಾನು ವಕೀಲರಲ್ಲ. ನಾನು ಇಷ್ಟೇ ಹೇಳೋದು, ಎಲ್ಲರೂ ಕೂಡ ಸೇವೆ ಮಾಡಕ್ಕೆ ಬರ್ತಾರೆ. ನೀವು ಕೂಡ, ನಾವು ಎಲ್ಲರೂ ಕೂಡ. ಗೀತಕ್ಕವರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವೇ ಬಂಗಾರಪ್ಪವರು ಅಂತೇಳಿ ನಿಮ್ಮ ಮನೆಗೆ ಹಾಕ್ತಾ ಇದ್ದೀವಿ. ಅವರನ್ನ ಶಕ್ತಿ ಮೀರಿ ಆಶೀರ್ವದಿಸಿ ಅವನ್ನ ಈ ಶಿವಮೊಗ್ಗ ಜಿಲ್ಲೆಯ ಕೊರತೆ ಆಗಿರ್ತಕ್ಕಂಥ ಧ್ವನಿಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಆಮೇಲೆ ಅವ್ರು ಬರ್ಬೇಕಾದ್ರೆ, ಮನೆಗೆ ಬರ್ಬೇಕಾದ್ರೆ ಚಾಕ್ಲೇಟ್ ಒಳಗೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಹೋಗಿ ಅವ್ರ ಕೈ ಇಟ್ಕೊಂಡ್ವಿ. ಎಲ್ಲ ಚಾಕ್ಲೇಟ್ ಬರ್ತಾ ಇದ್ರು. ಆಮೇಲೆ ಒಂದೊಂದ್ಸರಿ ಆ ಸೈಕಲಲ್ಲಿ ಹಿಂತಿರುಗಿ ದೊಡ್ಡದು ಕಲಂಗಿ ಅಂತ ಹಾಕಲ್ಲ, ಅವಾಗ ಚಿಕ್ಕದು ತುಂಬ ಚಿಕ್ಕದು ಬರುತ್ತೆ. ಅವಾಗ ಅದನ್ನು ತಗೊಂಡು ಬರ್ತಾರೆ. ಅದನ್ನ ಬಂದಾಗ ಅವಾಗ ಅದು ಇಲ್ಲಿಗಿಲ್ಲ ಅಂತ ಕಾಣಿಸುತ್ತೆ. ಕೋಟ್ ಅಕ್ಕರೆ ಶಿವಮೊಗ್ಗ ಮುಂದೆ ಲೆಫ್ಟಲ್ಲಿ ಇತ್ತು ಅಂತ ಕಾಣಿಸುತ್ತೆ. ನನಗೆ ಎಲ್ಲರೂ ನೋಡಿದ್ರೆ ನನ್ನ ತಂದೆ ನೆನಪಾಗ್ತಾ ಇದೆ. ನಾನೇನು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಜನರಲ್ಲೂ ಅಷ್ಟೇ ನನ್ನ ತಂದೆ ಇಲ್ಲಿ ಬಂದರೆ ಇಲ್ಲಿನೂ ಹಾಗೆ ಅನಿಸ್ತಾರೆ. ಮನಸ್ಸಿಗೆ ಏನೋ ಮಾಡಿದ್ರು ಸ್ವಲ್ಪ ನೆನಪುಗಳು ನೃತ್ಯ ಆಗುತ್ತೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನು ನಮ್ಮ ನೇಬರ್ ಬೆಳ್ಳಿಯಪ್ಪ, ನಮ್ಮ ತಂದೆ ಬಂಗಾರಪ್ಪ ಪಕ್ಕದಲ್ಲೂ ಬೆಳ್ಳಿಯಪ್ಪ, ಈಗಷ್ಟೇ ಅವ್ರ ಮಗನಿಗೆ ಮೀಟ್ ಮಾಡ್ತಾರೆ. ಲಾಸ್ಟ್ ಎಲೆಕ್ಷನ್ ನಾನು ಇಲ್ಲಿ ಬಂದಾಗ ಅವರಿಗೆ ಬೆಳ್ಳಿಯಪ್ಪ ಇಲ್ಲಿ ನನ್ನವ್ರನ್ನ ಮೀಟ್ ಮಾಡಿದೆ. ಸೊ ನಾನೇನು ಮದುವೆಗೆ ನಾವೆಲ್ಲ ಸೇರಿ ಏನೇ ಸಮಸ್ಯೆಗಳಿದ್ರು ಅದನ್ನ ಪರಿಹಾರ ನಿಟ್ಟಲ್ಲಿ ನಾನು, ನನ್ನ ತಮ್ಮ ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿಬಿಟ್ಟು, ಯಾಕಂದರೆ ಯಾವ ಕೆಲಸನೂ ಒಬ್ಬೊಬ್ಬರೇ ಮಾಡೋಕ್ಕಂತೂ ಆಗಲ್ಲ. ಚಿಕ್ಕ ಚಿಕ್ಕ ಕೆಲಸಗಳಾಗುತ್ತೆ, ಬಟ್ ದೊಡ್ಡದಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಮಾಡ್ತೀವಿ ಅಂತೇಳಿ ನಾನು ಆ ಜವಾಬ್ದಾರಿನ ನಾವು ತಗೋತೀವಿ. ತಮ್ಗಳ ಆಶೀರ್ವಾದ ಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಮೊದಲನೇ ಸಲ ಅಂತಿಲ್ಲ, ಫಸ್ಟ್ ಟೈಮ್ ಅದು. ಯಾಕಂದರೆ ಯಾರೇ ನಿಂತ್ಕೊಂಡಾಗ ಏನು ಎಕ್ಸ್ಪೀರಿಯನ್ಸ್ ಇದೆ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ಗಿಂತ ಹೆಚ್ಚು ಭಾವನೆ ಮುಖ್ಯ, ಸಂಬಂಧ ಮುಖ್ಯ. ಸಂಬಂಧ ಭಾವನೆ ಇದ್ದಾಗ ಎಲ್ಲ ಕೆಲಸಗಳು ಈಸಿಯಾಗಿ ಆಗುತ್ತೆ. ಯಾಕೆ ಒಳ್ಳೆ ಮನಸ್ಸಿರಬೇಕು. ಆ ಮನಸ್ಸು ಗೀತವ್ರಿಗಿದೆ. ನನಗೆ ಅಷ್ಟೇ ಬಂದವರು ಸಪೋರ್ಟ್ಗೆ ಬಂದಿದ್ದೀನಿ. ತಾವೆಲ್ಲರೂ ಈ ಒಂದು ಸಲ ಒಂದು ಅವಕಾಶ ಕೊಡಿ. ಎಲ್ಲರೂ ನಿಮ್ಮೆಲ್ಲ ಗೊತ್ತಿರೋರಿಗೆ ಹೇಳಿ, ಒಂದು ಹೊಸ ಅಲೆ ಬಂದಾಗ ದೇರ್ ವಿಲ್ ಬಿ ಎ ವೇವ್ ಆಫ್ ಫ್ರೆಶ್ನೆಸ್ ಅಂತ ಹೇಳ್ತೀವಿ. ಒಂದು ಫ್ರೆಶ್ನೆಸ್ ಬರಲಿ, ತಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಮಾತನಾಡಿಸ್ತಾರೆ.